ಹೋಗ್ರಪ್ಪ ನೀವು ಆಂಬುಲೆನ್ಸ್ ಒಂದು ನಿಮಿಷ ನಿಲ್ಸ್ಕೊಂಡ್ಬಿಡಿ. ಗುಡಿ ಅಗಲೀಕರಣದ್ದು ಯಾರ್ದು ಸಮಸ್ಯೆ ಇಲ್ಲ, ವರ್ತಕರನ್ನ ಮನವೊಲಿಸಿದ್ದೀವಿ. ಆದರೆ ಇಲ್ಲಿಂದ ಅಂಬಿಕಾ ಮೆಡಿಕಲ್ಸ್ ಮುಂದೆ ಪುಟ್ಟು ಸರ್ಕಲ್ ಹೋಟ್ಲಿಂದ ಆ ಕಡೆ ಎಲ್ ಶೇಪ್ಗೆ ಎಸ್ಟಿಮೇಷನ್ 10 ಕೋಟಿ ಆಗಿದೆ. ನನಗೀಗ 50 ಕೋಟಿ CM ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ 10 ಕೋಟಿ ರೂಪಾಯಿ ನಾನೀಗ ಆಲ್ರೆಡಿ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಅದು FD ಅಪ್ರೂವಲ್ಗೆ ಹೋಗಿದೆ. ಅದು FD ಅಪ್ರೂವಲ್ಗೆ ಹೋಗಿ ಟೆಂಡರ್ ಆಗಬೇಕು. ಟೆಂಡರ್ ಆಗಿ ಈ ಪ್ರೋಸೆಸ್ ಎಲ್ಲ ಮುಗಿಯೋಕ್ಕೆ 4-5 ತಿಂಗಳಾಗುತ್ತೆ. ಇವತ್ತು ನಾಳೆ ನಾವು ಬಜಾರ್ ರೋಡ್ ಹೊಡಿಬೇಕು ಅಂದರೂ ನಮಗೆ ಸಮಸ್ಯೆ ಇಲ್ಲ. ಎವ್ರಿಥಿಂಗ್ ಆನ್ ಪೇಪರ್ ಇದೆ, ವರ್ತಕರು ಒಪ್ಕೊಂಡಿದ್ದಾರೆ. ಟೆಂಡರ್ ಆಗಿದ ತಕ್ಷಣ ನಾವು ಆ ರೋಡ್ ಹೊಡೆದಿದ ತಕ್ಷಣ ಕೆಲಸ ಸ್ಟಾರ್ಟ್ ಆಗಬೇಕು. ಏನಾದರೂ ನಾನು ಹೊಡೆದ್ಬಿಟ್ಟು 6 ತಿಂಗಳು ಪೆಂಡಿಂಗ್ ಇಟ್ಟರೆ ಮತ್ತೆ ಸಮಸ್ಯೆ ಆಗುತ್ತೆ. ಬಟ್ ಕ್ಲಿಯರೆನ್ಸ್ ಇದೆ, ಇನ್ನು 6 ತಿಂಗಳಲ್ಲಿ ಹೊಡೆಯೋದು ಗ್ಯಾರಂಟಿ, ರೋಡ್ ಆಗೋದು ಗ್ಯಾರಂಟಿ. ಈ 10 ಕೋಟಿ ಅಪ್ರೂವ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಇದು ವಾಸ್ತವ. ಇದು ಅಗಲೀಕರಣ ಅಂದರೆ ಯಾವ ರೀತಿ ಅನುಕೂಲ ಆಗುತ್ತೆ? ಇಲ್ಲ ಸರ್, ಈಗ ಅದು ಎಲ್ಲರೂ ಆ್ಯಕ್ಚುಲಿ 80 ಅಡಿ ಅಂದ್ಕೊಂಡಿದ್ವಿ, ಅಗಲೀಕರಣ 70 ಅಡಿ ಅಂದ್ಕೊಂಡಿದ್ವಿ. ಈಗ ವರ್ತಕರನ್ನೆಲ್ಲ ಮಾತಾಡ್ತಿದ್ವಿ, ಅವ್ರಿಗೂ ತೊಂದರೆ ಆಗಬಾರ್ದು, ಸಿಕ್ಕಾಪಟ್ಟೆ ಹೋಗುತ್ತೆ. ಒಂದು ಐಡಿಯಲ್ ಕನ್ಕ್ಲೂಷನ್ ಅದು 60, 70, 50 ನನಗೆ ಗೊತ್ತಿಲ್ಲ. ಕೂತಾಗ ಅವ್ರನ್ನ ಮನವೊಲಿಸಿ ಒಂದು ಐಡಿಯಲ್ ರೋಡ್ ಅಂತೂ ಮಾಡ್ತೀವಿ ಸರ್. ವರ್ತಕರು 99% ಒಪ್ಕೊಂಡಿದ್ದಾರೆ. ಯಾರೋ ಒಬ್ಬರೋ ಸಮಸ್ಯೆ, ಅವ್ರನ್ನ ಮನವೊಲಿಸ್ತೀವಿ ಸರ್. ಸಿದ್ದರಾಮಯ್ಯ ಪಾಕಿಸ್ತಾನ